ಓಂ ಶಾಂತಿ. ಮುರಳಿಯ ದಿನಾಂಕ 17/11/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 30/11/2002. रिटर्न शब्द की स्मृति से समान बनो और रिटर्न जर्नी के ಸ್ಮೃತಿ ಸ್ವರೂಪ ಬನು. ಮರಳಿ ಹೋಗುವುದು ಎಂಬ ಶಬ್ದವನ್ನು ನೆನಪು ಮಾಡಿಕೊಂಡು ತಂದೆಯ ಸಮಾನ ಆಗಿರಿ ಮತ್ತು ಮರಳಿ ಪ್ರವಾಸದ ಸ್ಮೃತಿ ಸ್ವರೂಪ ಆಗಿರಿ. ಮರಳಿ ಹೋಗುವುದು ಎಂಬ ಶಬ್ದದ ಸ್ಮೃತಿಯಿಂದ ತಂದೆಯ ಸಮಾನ ಆಗಿರಿ ಮತ್ತು ಮರುಪ್ರವಾಸದ ಸ್ಮೃತಿ ಸ್ವರೂಪ ಆಗಿರಿ. आज बाप दादा अपने चारों ओर के दिल तख्त नशीन, भ्रुकुटी के तख्त नशीन, विश्व के राज्य के तख्त नशीन स्वराज्य अधिकारी बच्चों को देखकर हर्षित हो रहे हैं. परमात्मा दिल तख्त सारे कल्प में अब आप सिकिलदे लाडले बच्चों को ही प्राप्त होता है. ಈ ದಿನ ಬಾಪ್ ದಾದಾರವರು 4 ಕಡೆಯ ಹೃದಯ ಸಿಂಹಾಸನ ಅಧಿಕಾರಿ, ಭ್ರುಕುಟಿ ಸಿಂಹಾಸನದ ಅಧಿಕಾರಿ ಮತ್ತು ಭವಿಷ್ಯದ ರಾಜ್ಯ ಸಿಂಹಾಸನದ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ತಾವು ಪ್ರೀತಿಯ ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. भ्रुकुटी का तख्त तो सर्व आत्माओं को है, लेकिन परमात्मा दिल तख्त ब्राह्मण आत्माओं के सिवाय किसी को प्राप्त नहीं है. ಭ್ರುಕುಟಿಯ ಸಿಂಹಾಸನ ಎಲ್ಲ ಆತ್ಮರಿಗೂ ಸಿಕ್ಕಿದೆ, ಆದರೆ ಪರಮಾತ್ಮನ ಹೃದಯ ಸಿಂಹಾಸನ ಸಂಗಮ ಯುಗದ ಬ್ರಾಹ್ಮಣ ಆತ್ಮರಿಗೆ ಮಾತ್ರ ಪ್ರಾಪ್ತಿಯಾಗಿದೆ. यह दिल तख्त ही विश्व का तख्त दिलाता है. ಈ ಪರಮಾತ್ಮನ ಹೃದಯ ಸಿಂಹಾಸನವೇ ನಮಗೆ ಭವಿಷ್ಯ ವಿಶ್ವದ ಸಿಂಹಾಸನ ಕೊಡಿಸ್ತದೆ. वर्तमान समय स्वराज्य अधिकारी बने हो, हर एक ब्राह्मण आत्मा का स्वराज्य गले का हार है. ವರ್ತಮಾನ ಸಮಯದಲ್ಲಿ ತಾವೆಲ್ಲ ಮಕ್ಕಳು ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ. ಸ್ವರಾಜ್ಯ ಅನ್ನೋದು ನಿಮ್ಮ ಕೊರಳಿನ ಹಾರ ಆಗಿದೆ. ಸ್ವರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. स्वराज्य आपके जन्म का अधिकार है. ऐसे स्वयं को सदा स्वराज्य अधिकारी अनुभव करते हो. ಸಂಗಮ ಯುಗದಲ್ಲಿ ಆತ್ಮ ಕರ್ಮ ಇಂದ್ರಿಯಗಳಿಗೆ ರಾಜ ಆಗಿದೆ, ಅಂದರೆ ಸ್ವರಾಜ್ಯ ಅಧಿಕಾರಿ ಆಗಿದೆ. ಈ ಸ್ವರಾಜ್ಯ ಅನ್ನೋದು ನಿಮಗೆ ಹುಟ್ಟಿದ ಕೂಡಲೇ ಸಿಕ್ಕಿರುವ ಜನ್ಮಸಿದ್ಧ ಅಧಿಕಾರ ಆಗಿದೆ. ಆ ರೀತಿಯ ಅಧಿಕಾರಿ ನಾನು ಎಂಬ ಅನುಭವ ಮಾಡ್ತೀರಾ? दिल में यह दृढ़ संकल्प है कि हमारे इस बर्थ राइट को कोई छीन नहीं सकता. साथ साथ यह भी रूहानी नशा है कि हम परमात्मा दिल तख्त नशीन भी है. ನಮ್ಮ ಈ ಜನ್ಮಸಿದ್ಧ ಅಧಿಕಾರವನ್ನು ಯಾರೂ ನಮ್ಮಿಂದ ಕಸ್ಕೊಳ್ಳೋದಿಲ್ಲ. ಜೊತೆಗೆ ಮತ್ತೊಂದು ಆತ್ಮಿಕ ನಶೆ ನಮ್ಮಲ್ಲಿ ಇರಬೇಕು. ನಾವು ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದೇವೆ ಅಂತ. ಮಾನವ ಜೀವನ में तन में भी विशेष दिल ही महान गाई जाती है. दिल रुक गई तो जीवन समाप्त. ಮಾನವ ಜೀವನದಲ್ಲಿ ಅಥವಾ ದೇಹದಲ್ಲಿ
ಹೃದಯ ಬಹಳ ಮಹತ್ವದ್ದಾಗಿದೆ. ಹೃದಯ ನಿಂತು ಹೋದರೆ ಜೀವನ समाप्तियागतದೆ. तो आध्यात्मिक जीवन में भी दिल तख्त का बहुत महत्व है. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಹ ತಂದೆಯ ಹೃದಯ ಸಿಂಹಾಸನಕ್ಕೆ ಬಹಳ ಮಹತ್ವ ಇದೆ. जो दिल तख्त नशीन है वही आत्माएं विश्व में विशेष आत्माएं गाई जाती है. ಯಾರು ಹೃದಯ ಸಿಂಹಾಸನ ಅಧಿಕಾರಿಯಾಗಿರ್ತಾರೆ ಅವರೇ ವಿಶ್ವದಲ್ಲಿ ವಿಶೇಷ ಆತ್ಮರಾಗಿ ಪ್ರಸಿದ್ಧಿಯಾಗ್ತಾರೆ. वही आत्माएं भक्तों के लिए माला के मणकों के रूप में सिमरी जाती. ಅಂತಹ ವಿಶೇಷ ಆತ್ಮರಿಗೆ ಭಕ್ತರು ಮಾಲೆಯ ರೂಪದಲ್ಲಿ ಅಥವಾ ಮಾಲೆಯ ಮಣಿಗಳ ರೂಪದಲ್ಲಿ ಸ್ಮರಣೆ ಮಾಡ್ತಾರೆ. वही आत्माएं कोटों में कोई में भी कोई गाई जाती. ಅಂತಹ ವಿಶೇಷ ಆತ್ಮರಿಗೆ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಅಂತ ಗಾಯನ ಇದೆ. तो वह कौन है? आप हो. पांडव भी है, माताएं भी है, हाथ हिला रहे हैं. तो बाप कहते, हे लाडले बच्चे, कभी कभी दिल तख्त को छोड़कर देह रूपी मिट्टी से क्यों दिल लगाते हो? ಹಾಗಾದರೆ ಅಂಥ ವಿಶೇಷ ಆತ್ಮರು ನೀವಾಗಿದ್ದೀರಿ ತಾನೆ. ಪಾಂಡವರು ಮಾತೆಯರು ನೀವು ಆಗಿದ್ದೀರಾ. ಆಗ ಎಲ್ಲರೂ ಕೈ ಅಲ್ಲಾಡಿಸಿ ತಮ್ಮ ಒಂದು ಸಮ್ಮತಿಯನ್ನು ತೋರಿಸಿದರು. ಬಾಬಾ ಕೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಯಾವತ್ತಾದರೂ ನನ್ನ ಹೃದಯ ಸಿಂಹಾಸನ ಬಿಟ್ಟು ಮತ್ತೆ ದೇಹವೆಂಬ ಮಣ್ಣಿನಲ್ಲಿ ಹೋಗ್ತೀರಾ? ದೇಹವೆಂಬ ಮಣ್ಣಿಗೆ ನಿಮ್ಮ ಮನಸ್ಸನ್ನು ಕೊಟ್ಟಿದ್ದೀರಾ? देह मिट्टी है तो लाडले बच्चे कभी मिट्टी में पाँव नहीं रखते, सदा तख्त पर गोदी में या अतीन्द्रिय सुख के झूले में झूलते हैं. ಲೌಕಿಕದಲ್ಲೂ ಸಹ ಯಾರು ಪ್ರೀತಿಯ ಮಕ್ಕಳಿರ್ತಾರೆ ಅವರನ್ನು ತಂದೆ ತಾಯಿಗಳು ನೆಲದ ಮೇಲೆ ಬಿಡೋದಿಲ್ಲ, ಮಣ್ಣಿನಲ್ಲಿ ಆಡಲು ಬಿಡೋದಿಲ್ಲ. ಅಂಥ ಮಕ್ಕಳನ್ನು ಸದಾ ತಂದೆ ತಾಯಿಗಳು ತಮ್ಮ ಮಡಿಲಿನಲ್ಲಿ ಎತ್ಕೊಂಡಿರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನನ್ನ ಪ್ರೀತಿಯ ಮಕ್ಕಳು, ವಿಶೇಷ ಮಕ್ಕಳು, ನನ್ನ ಮಡಿಲಿನ ಉಯ್ಯಾಲೆಯಲ್ಲಿ ನೀವು ಸದಾ ಆಡ್ತಾ ಇರಬೇಕು. ಅತೀಂದ್ರಿಯ सुख के झूले में झूलते. आपके लिए बाप दादा ने भिन्न भिन्न झूले दिए हैं. कभी सुख के झूलों में, कभी खुशी के झूलों में, कभी ಆನಂದಮಯ के झूलों में झूलते रहो. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಿಗೆ ನಾನು ಭಿನ್ನ ಭಿನ್ನ ಪ್ರಕಾರದ ಉಯ್ಯಾಲೆಗಳನ್ನು ಕೊಟ್ಟಿದ್ದೀನಿ. ಒಮ್ಮೊಮ್ಮೆ ಸುಖದ ಉಯ್ಯಾಲೆಯಲ್ಲಿ, ಒಮ್ಮೊಮ್ಮೆ ಖುಷಿಯ ಉಯ್ಯಾಲೆಯಲ್ಲಿ, ಒಮ್ಮೊಮ್ಮೆ ಆನಂದದ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇರಿ. तो आज बाप दादा ऐसे श्रेष्ठ बच्चों को देख रहे थे कि कैसे नशे में झूलों में झूल रहे हैं. झूलते हो ना, मिट्टी में तो नहीं जाते. कभी कभी दिल होती है कि मिट्टी में पाँव रखे, क्योंकि 63 जन्म मिट्टी में ही पाँव रखते, मिट्टी से ही खेलते हैं. ಈ ದಿನ ಬಾಪ್ ದಾದಾ ತಮ್ಮ ಶ್ರೇಷ್ಠ ಮಕ್ಕಳನ್ನು ನೋಡ್ತಾ ಇದ್ದಾರೆ ಮತ್ತು ಕೇಳ್ತಾ ಇದ್ದಾರೆ. ಇಂಥ ಒಂದು ನಶೆಯ ಉಯ್ಯಾಲೆಯಲ್ಲಿ ನೀವು ಆಡ್ತೀರಿ ತಾನೆ, ಅಥವಾ ಒಮ್ಮೊಮ್ಮೆ ಮಣ್ಣಿನಲ್ಲಿ ಹೋಗಬೇಕು ಅಂತ ಮನಸ್ಸಾಗ್ತದೋ? 63 ಜನ್ಮಗಳಿಂದ ಮಣ್ಣಿನ ಜೊತೆಗೆ ಆಟ ಆಡಿ ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ. तो अभी तो नहीं मिट्टी से खेलते, कभी कभी मिट्टी में पाँव जाता है कि नहीं, कभी कभी चला जाता है. देह भान भी मिट्टी में पाँव रखना है. ಈಗ ತಂದೆಯ ಮಕ್ಕಳಾದ ನಂತರ ಮಣ್ಣಿನ ಜೊತೆಗೆ ಆಟ ಆಡೋದಿಲ್ಲ ತಾನೆ, ಅಥವಾ ಒಮ್ಮೊಮ್ಮೆ ಮಣ್ಣಿನಲ್ಲಿ ಕಾಲಿಡ್ತೀರಾ? ದೇಹ ಅಭಿಮಾನವೇ ಮಣ್ಣಾಗಿದೆ. देह अभिमान तो बहुत गहरी मिट्टी में पाँव है, लेकिन देह भान
ಅರ್ಥಾತ್ ಬಾಡಿ ಕಾನ್ಷಿಯಸ್ನೆಸ್ ಯಹ ಭೀ ಮಿಟ್ಟಿ. ದೇಹದ ಅಭಿಮಾನ ಅಂದರೆ ಪೂರ್ತಿ ಮಣ್ಣಿನ ಒಳಗೆ ಕಾಲಿಡೋದಾಗಿದೆ. ದೇಹದ ಪರಿವೆ ಬಂದರೂ ಸಹ ಅದು ಮಣ್ಣಾಗಿದೆ. जितना संगम का समय ज़्यादा से ज़्यादा तख्त नशीन होंगे उतना ही आधा कल्प सूर्यवंश की राजधानी में और चंद्रवंश में भी सूर्यवंश के राज्य घराने में होंगे. ಎಷ್ಟೆಷ್ಟು ಸಂಗಮ ಯುಗದಲ್ಲಿ ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿಯಾಗಿರ್ತೀರಿ, ಅಷ್ಟೇ ನೀವು ಅರ್ಧ ಕಲ್ಪ ಸೂರ್ಯವಂಶದ ರಾಜಧಾನಿಯಲ್ಲಿ ಬರ್ತೀರಿ ಮತ್ತು ಚಂದ್ರವಂಶದ ರಾಜ್ಯ ಮನೆತನದಲ್ಲಿ ಬರ್ತೀರಿ. ಅಗರ್ ಅಭಿ ಸಂಗಮ್ ಪರ್ ಕಭಿ ಕಭಿ ತಖ್ತ ನಶೀನ್ ಹೋಂಗೆ तो सूर्यवंश के रॉयल फैमिली में इतना ही थोड़ा समय होंगे. ಸಂಗಮ ಯುಗದಲ್ಲಿ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಸಮಯ ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ ಆದರೆ ಭವಿಷ್ಯದ ಸೂರ್ಯವಂಶದ ರಾಜ ಮನೆತನದಲ್ಲಿ ಸ್ವಲ್ಪ ಸಮಯ ಮಾತ್ರ ಪಾತ್ರ ಮಾಡ್ತೀರಿ, ಸ್ವಲ್ಪ ಸಮಯ ಮಾತ್ರ ಬರ್ತೀರಿ. तख्त नशीन चाहे टर्न बाय टर्न होंगे, लेकिन रॉयल फैमिली राज्य घराने की आत्माओं के सदा संबंध में होंगे. ಭವಿಷ್ಯದ ಸಿಂಹಾಸನ ಅಧಿಕಾರಿಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಬದಲಾಗ್ತಿರ್ತಾರೆ. ಆದರೆ ರಾಜ ಮನೆತನದಲ್ಲಿ ಬರುವಂಥವರು ಸದಾ ರಾಜ ಮತ್ತು ಮಹಾರಾಣಿಯ ಸಂಬಂಧದಲ್ಲಿ ಇರ್ತಾರೆ. तो चेक करो कि संगम युग के आदि समय से अब तक चाहे 10 साल हुए हैं, चाहे 50, चाहे 60 साल हो गए, लेकिन जब से ब्राह्मण बने हैं तब से अब तक कितना समय दिल तख्त नशीन ಸ್ವರಾಜ್ಯ ತಖ್ತ ನಶೀನ್ ರಹೆ. ಆದ್ದರಿಂದ ನೋಡ್ಕೊಳ್ಳಿ, ಜ್ಞಾನಕ್ಕೆ ಬಂದು 10 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 60 ವರ್ಷ ಆಗಿರ್ಬೋದು. ಆದರೆ ಅಂದಿನಿಂದ ಇಂದಿನವರೆಗೂ ಎಷ್ಟು ಸಮಯ ನೀವು ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಯಾಗಿ ಇದ್ದೀರಿ. ಬಹುತ್ ಕಾಲ್ ರಹಾ, ನಿರಂತರ ರಹಾ ವಾ ಕಭಿ ಕಭಿ ರಹಾ. ಬಹಳ ಸಮಯದವರೆಗೆ ಪರಮಾತ್ಮನ ಹೃದಯ ಸಿಂಹಾಸನಧಾರಿ ಆಗಿದ್ರಾ ಅಥವಾ ಆಗಾಗ ಮಾತ್ರ ಅನುಭವ ಮಾಡಿದ್ದೀರಾ? जो परमात्मा तख्त नशीन होगा उसकी निशानी प्रत्यक्ष चलन और चेहरे से सदा बेफिकर बादशाह होगा. ಯಾರೋ ಬಹಳ ಸಮಯದವರೆಗೆ ನಿರಂತರವಾಗಿ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಆಗಿರ್ತಾರೆ, ಅವರ ಗುರುತೇನು ಅಂದರೆ ಅವರ ಚಲನೆ ಮತ್ತು ಚೆಹರೆಯಲ್ಲಿ ನಿಶ್ಚಿಂತತೆ ಕಾಣಿಸ್ತದೆ. ಅವರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿ ಇರ್ತಾರೆ. अपने मन में स्थूल बोझ तो सिर पर होता है, लेकिन सूक्ष्म बोझ मन में होता है, तो मन में कोई बोझ नहीं होगा. ಅಂತಹ ನಿಶ್ಚಿಂತ ಚಕ್ರವರ್ತಿಗಳಿಗೆ ಯಾವುದೇ ರೀತಿಯ ಭಾರದ ಅನುಭವ ಆಗೋದಿಲ್ಲ. ಸ್ಥೂಲ ಭಾರ ತಲೆಯ ಮೇಲೆ ಇರ್ತದೆ, ಸೂಕ್ಷ್ಮ ಭಾರ ಮನಸ್ಸಿನಲ್ಲಿ ಇರ್ತದೆ. ನಿಶ್ಚಿಂತ ಚಕ್ರವರ್ತಿ ಮಕ್ಕಳು ಸದಾ ಹಗೂರಾಗಿರ್ತಾರೆ. ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಾರ, ಒತ್ತಡ, ಟೆನ್ಷನ್ ಇರೋದಿಲ್ಲ. ಫಿಕರ್ ಹೇ ಬೋಜ್, ಬೇಫಿಕರ್ ಹೇ ಡಬಲ್ ಲೈಟ್. ಚಿಂತೆ ಅಂದ್ರೇ ಭಾರ, ನಿಶ್ಚಿಂತತೆ ಅಂದರೆ ಡಬಲ್ ಹಗುರತೆ. अगर किसी भी प्रकार का, चाहे सेवा का, चाहे संबंध संपर्क का, चाहे स्थूल सेवा का, रूहानी सेवा का भी बोझ नहीं. क्या होगा, कैसे होगा, सफलता होगी नहीं होगी, सोचना, प्लान बनाना अलग चीज़ है, बोझ अलग चीज़ है. ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ
ಭಾರದ ಅನುಭವ ನಿಮಗೆ ಆಗಬಾರದು. ಅದು ಸೇವೆಯ ಬಗ್ಗೆ ಇರಲಿ, ಸಂಬಂಧ ಸಂಪರ್ಕದ ಬಗ್ಗೆ ಇರಲಿ, ಸ್ಥೂಲ ಸೇವೆ ಅಥವಾ ರೂಹಾನಿ ಸೇವೆಯ ಬಗ್ಗೆ ಒತ್ತಡ ಇರಲಿ, ಯಾವುದೇ ರೀತಿಯ ಒತ್ತಡ ಮನಸ್ಸಿನಲ್ಲಿ ಇರಬಾರದು. ಸಫಲತೆ ಸಿಗುತ್ತೋ ಇಲ್ಲವೋ ಎಂಬ ಪ್ರಶ್ನೆಯೂ ಬರಬಾರದು. ಪ್ಲ್ಯಾನ್ ಮಾಡುವುದೋ ಯೋಚನೆ ಮಾಡುವುದು ಅದು ಬೇರೆ ವಿಷಯ ಆಗಿದೆ. बोझ वाले की निशानी चेहरे में बहुत या थोड़ा थकावट के चिन्ह होंगे. प्लान बनाना सोचना अलग चीज़ है, बोझ अलग चीज़ है. ಭಾರ ಅನ್ನೋದು ಬೇರೆ ವಿಷಯ ಆಗಿದೆ. ಯೋಚನೆ ಮಾಡುವುದು, ಪ್ಲ್ಯಾನ್ ಮಾಡುವುದು ಬೇರೆ ವಿಷಯ ಆಗಿದೆ. ಯಾರ ಮನಸ್ಸಿನಲ್ಲಿ ಭಾರ ಇರ್ತದೆ ಅವರ ಮುಖದಲ್ಲಿ ಸುಸ್ತಿನ ಗೆರೆಗಳು ಕಾಣಿಸ್ತವೆ, ಸುಸ್ತಿನ ಚಿಹ್ನೆ ಕಾಣಿಸ್ತದೆ. ಥಕಾವಟ್ ಹೋನಾ ಅಲಗ್ ಚೀಜ್ ಹೈ, ಥಕಾವಟ್ ಕೆ ಚಿಹ್ನ ಥೋಡಾ ಭಿ ಯಹ ಭಿ ಬೋझ ಕಿ ನಿಶಾನಿ. ಬಹಳ ಸೇವೆ ಮಾಡಿದಾಗ ಸುಸ್ತಾಗುವುದು ಬೇರೆ ವಿಷಯ, ದೈಹಿಕವಾಗಿ ಸುಸ್ತಾಗುವುದು ಬೇರೆ ವಿಷಯ. ಆದರೆ ಒಳಗಿರುವ ಭಾರ ಏನು ಮಾಡ್ತದೆ ಅಂದರೆ ನಿಮ್ಮ ಮುಖದಲ್ಲಿ ಆ ಸುಸ್ತಿನ ಭಾವನೆಗಳನ್ನು ತೋರಿಸ್ತದೆ. और बेफिक्र बादशाह का अर्थ यह नहीं कि अलबेले रहो, हो अलबेलापन और कहे हम बेफिक्र रहते हैं. ನಿಶ್ಚಿಂತ ಆಗುವುದು ಅಂದರೆ ಆಲಸಿ ಆಗೋದಲ್ಲ, ಹುಡುಗಾಟಿಕೆ ಮಾಡುವುದೂ ಅಲ್ಲ. ಅಲ್ಬೇಲಾಪನ್ ಬಹುತ್ ಧೋಕಾ ದೇನೆ ವಾಲ. ಕೆಲವರು ಆಲಸಿಗಳಾಗಿ ಇರ್ತಾರೆ, ಹುಡುಗಾಟಿಕೆ ಮಾಡ್ತಾರೆ ಮತ್ತು ಹೇಳುವಾಗ ನಾವು ನಿಶ್ಚಿಂತ ಚಕ್ರವರ್ತಿಗಳು ಅಂತ ಹೇಳ್ಕೋತಾರೆ. ಆದರೆ ಅದು ಸರಿಯಲ್ಲ. ಹುಡುಗಾಟಿಕೆತನ ಅನ್ನೋದು ಒಂದು ಮೋಸ ಆಗಿದೆ ಅಂತ ಹೇಳ್ತಾರೆ ಬಾ. तीव्र पुरुषार्थ के भी वही शब्द है और अलबेलेपन के भी वही शब्द है. तीव्र पुरुषार्थी सदा दृढ़ निश्चय होने के कारण यही सोचता है हर कार्य हिम्मत और बाप की मदद से सफल हुआ ही पड़ा है. और अलबेलेपन के भी यही शब्द है हो जाएगा हुआ ही पड़ा है. कोई कार्य रहा है क्या, हो जाएगा. तो शब्द एक है लेकिन रूप अलग अलग है. ತೀವ್ರ ಪುರುಷಾರ್ಥಿ ಮಕ್ಕಳು ದೃಢ ನಿಶ್ಚಯದಿಂದ ಹೇಳ್ತಾರೆ, ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆ ಇದ್ದೇ ಇದೆ. ಕಲ್ಪದ ವಿಜಯ ಅಥವಾ ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂತ ಹೇಳ್ತಾರೆ. ಹಾಗೆಯೇ ಹುಡುಗಾಟಿಕೆ ಮಾಡೋರು ಸಹ ಬೇರೆ ಅರ್ಥದಿಂದ ಹೇಳ್ತಾರೆ, ಆಗ್ತದೆ, ಆಗೇ ಬಿಡ್ತದೆ, ನಾವ್ಯಾಕೆ ಚಿಂತೆ ಮಾಡಬೇಕು, ಯಾವುದಾದ್ರೂ ಕೆಲಸ ನಿಂತಿದೆ ಏನೋ ಇಲ್ಲಿಯವರೆಗೆ, ಆಗೋದೆಲ್ಲ ಆಗ್ತದೆ ಎಂದು ಅವರು ಸಹ ಇದೇ ಶಬ್ದಗಳನ್ನು ಬಳಸ್ತಾರೆ. ಆದರೆ ತೀವ್ರ ಪುರುಷಾರ್ಥಿಗಳು ಬಳಸುವ ಶಬ್ದದಲ್ಲಿ ಅರ್ಥನೇ ಬೇರೆ ಇದೆ. ಈ ಆಲಸಿಗಳು ಬಳಸುವ ಶಬ್ದದಲ್ಲಿ ಅರ್ಥನೇ ಬೇರೆ ಇದೆ. ಇಬ್ಬರು ಒಂದೇ ಭಾಷೆಯನ್ನು ಉಪಯೋಗಿಸ್ತಾರೆ, ಒಂದೇ ಶಬ್ದವನ್ನು ಬಳಸ್ತಾರೆ, ಆದರೆ ಅದರ ರೂಪ ಬೇರೆ ಬೇರೆ ಆಗಿರ್ತದೆ. वर्तमान समय माया के विशेष दो रूप बच्चों का पेपर लेते. एक व्यर्थ संकल्प, विकल्प नहीं व्यर्थ संकल्प. दूसरा मैं ही राइट हूँ, जो किया, जो कहा, जो सोचा मैं कम नहीं, राइट हूँ. ವರ್ತಮಾನ ಸಮಯದಲ್ಲಿ ಬಾಬಾ ಮಾಯೆಯ ಎರಡು ರೂಪಗಳನ್ನು ನೋಡ್ತಾ ಇದ್ದಾರೆ. ಮಾಯೆ ಎರಡು ರೂಪಗಳಿಂದ ಮಕ್ಕಳ ಪರೀಕ್ಷೆ ಮಾಡ್ತಾ ಇದೆ. ಮೊದಲನೇದು ವ್ಯರ್ಥ ಸಂಕಲ್ಪ, ವಿಕಲ್ಪ ಅಲ್ಲ, ಆದರೆ ವ್ಯರ್ಥ ಸಂಕಲ್ಪ ಬರ್ತಾ ಇದೆ. ಎರಡನೇದು ಮಕ್ಕಳಲ್ಲಿ ನಾನೇ ಸರಿ ಇದ್ದೇನೆ ಎಂಬ ಅಭಿಮಾನ ಬರ್ತಾ ಇದೆ.
ನಾನೇನು ಮಾಡ್ತೀನಿ, ಏನು ಯೋಚನೆ ಮಾಡ್ತೀನಿ, ಏನು ಹೇಳ್ತೀನಿ ಅದು ಸರಿ ಇದೆ, ನಾನೇ ರೈಟ್ ಇದ್ದೀನಿ ಅಂತ ಮಕ್ಕಳಲ್ಲಿ ಬರ್ತಾ ಇದೆ. ಬಾಪ್ ದಾದಾ समय के प्रमाण अब यही चाहते हैं कि एक शब्द सदा स्मृति में रखो, बाप से हुई सर्व प्राप्तियों का, स्नेह का, सहयोग का ರಿಟರ್ನ್ करना है. ಆದರೆ ಬಾಪ್ ದಾದಾರವರು ಈ ಸಮಯದ ಅನುಸಾರವಾಗಿ ಒಂದು ಶಬ್ದವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಆ ಒಂದು ಶಬ್ದ ಯಾವುದು ಅಂದರೆ ತಂದೆಯಿಂದ ನಮಗೆ ಸಿಕ್ಕಿರುವ ಪ್ರಾಪ್ತಿ, ತಂದೆಯಿಂದ ನಮಗೆ ಸಿಕ್ಕಿರುವ ಸ್ನೇಹ, ಸಹಯೋಗದ ಬದಲಾಗಿ ನಾವು ತಂದೆಗೆ ಏನಾದರೂ ಕೊಡಬೇಕು. ರಿಟರ್ನ್ ಕರ್ನಾ ಅರ್ಥಾತ್ ಸಮಾನ ಬನನ. ತಂದೆಯ ಸಹಾಯ ಸಹಯೋಗ ಪ್ರಾಪ್ತಿಗೆ ಬದಲಾಗಿ ನಾವು ತಂದೆಗೆ ಏನಾದರೂ ಕೊಡಬೇಕು ಅಂದರೆ ತಂದೆಯ ಸಮಾನ ಆಗಬೇಕು. दूसरा, अब हमारी रिटर्न जर्नी है, एक ही शब्द ರಿಟರ್ನ್ ಸದಾ ಯಾದ್ ರಹೆ. ಎರಡನೆಯದು, ಈಗ ನಮ್ಮದು ಮರುಪ್ರವಾಸ ಪ್ರಾರಂಭವಾಗಿದೆ. ಆದ್ದರಿಂದ ರಿಟರ್ನ್ ಎಂಬ ಒಂದೇ ಒಂದು ಶಬ್ದ ಸದಾ ನೆನ್ಪಿಟ್ಕೊಳ್ಳಿ. इसके लिए बहुत सहज साधन है. हर संकल्प, बोल और कर्म को ब्रह्मा बाप से टैली करो. बाप का संकल्प क्या रहा, बाप का बोल क्या रहा, बाप का कर्म क्या रहा, इसको कहा जाता है ಫಾಲೋ ಫಾದರ್. ಅದಕ್ಕಾಗಿ ಸಹಜವಾದ ಉಪಾಯ ಆಗಿದೆ ನಿಮ್ಮ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮವನ್ನು ಬ್ರಹ್ಮ ತಂದೆಯ ಸಂಕಲ್ಪ, ಶಬ್ದ, ಕರ್ಮಕ್ಕೆ ಹೋಲಿಸಿ ನೋಡ್ಕೊಳ್ಳಿ. ನೀವು ಬ್ರಹ್ಮ ತಂದೆಯ ಸಮಾನ ಮಾತಾಡ್ತಿದ್ದೀರಾ, ಬ್ರಹ್ಮ ತಂದೆಯ ಸಮಾನ ಸಂಕಲ್ಪ ಮಾಡ್ತಿದ್ದೀರಾ, ಬ್ರಹ್ಮ ತಂದೆಯ ಸಮಾನ ಕರ್ಮಗಳನ್ನು ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಫಾಲೋ ಕರ್ನಾ ತೋ ಸಹಜ ಹೋತಾ ಹೇ ನಾ, ನಯಾ ಸೋಚನಾ, ನಯಾ ಕರ್ನಾ उसकी आवश्यकता है ही नहीं. जो बाप ने किया वह ಫಾಲೋ ಫಾದರ್. ಬಾಬಾ ಹೇಳ್ತಾರೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂದರೆ ಅಲ್ಲಿ ಕಷ್ಟ ಇರ್ತದೆ. ಆದರೆ ನೀವು ಏನನ್ನೂ ಸಹ ಹೊಸದಾಗಿ ಮಾಡುವುದು ಬೇಕಿಲ್ಲ. ಕೇವಲ ತಂದೆ ಮಾಡಿದ್ದನ್ನೇ ನೀವು ಮಾಡಬೇಕಾಗಿದೆ. ಇದಕ್ಕೆ ಹೇಳಲಾಗ್ತದೆ ಫಾಲೋ ಫಾದರ್. टीचर्स हाथ उठाओ, फॉलो करना सहज है या मुश्किल है? ಸಹಜ ಹೇನಾ? ನಿಮಿತ್ಯ ಶಿಕ್ಷಕಿಯರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಟೀಚರ್ಸ್ ನೀವು ಹೇಳಿರಿ, ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಸಹಜ ಇದೆಯೋ ಕಷ್ಟ ಇದೆಯೋ? ಬಸ್ ಫಾಲೋ ಫಾದರ್, ಪಹಲೆ ಚೆಕ್ ಕರೋ, ಜೈಸೆ ಕಹಾವತ್ ಹೈ ಪಹಲೆ ಸೋಚೋ ಫಿರ್ ಕರ್, पहले तोलो फिर बोलो. तो सभी टीचर्स इस वर्ष में अभी इस वर्ष का लास्ट पंथ है. पुराना जाएगा नया आएगा. ಬಾಬಾ ಹೇಳ್ತಾರೆ, ಹೇಗೆ ಹೇಳ್ತಾರೆ, ಮೊದಲು ಯೋಚಿಸಿರಿ ನಂತರ ಕೆಲಸ ಮಾಡಿರಿ ಅಂತ. ಹಾಗೆ ತಾವೆಲ್ಲ ಟೀಚರ್ಸ್ಗಳು ಮೊದಲು ಮಾಡಿ ತೋರಿಸ್ರಿ, ಮೊದಲು ಮಾಡಿರಿ ನಂತರ ಜನರಿಗೆ ಕಲಿಸಿರಿ. ಈ ವರ್ಷದ ಕೊನೆಯ ಮಾಸ ಆಗಿರೋದ್ರಿಂದ ಮುಂದಿನ ವರ್ಷ ಪ್ರಾರಂಭ ಆಗಲಿದೆ. ಹಳೆಯದು ಹೋಗಬೇಕು, ಹೊಸದು ಬರಬೇಕು. ನಯೇ ಆನೆ ಕೆ ಪಹಲೆ ಕ್ಯಾ ಕರ್ನಾ ಹೈ ಉಸ್ಕಿ ತಯಾರಿ ಕರೋ. ಹೊಸ ವರ್ಷ ಬರುವ ಮೊದಲೇ ಏನು ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿರಿ, ತಯಾರಿ ಮಾಡಿರಿ. ಯಾ ಸಂಕಲ್ಪ ಕರೋ कि सिवाय बाप के कदम पर कदम रखने के और कोई भी कदम नहीं उठाएंगे. ಸದಾ ಈ ಒಂದು ಸಂಕಲ್ಪ ಮಾಡಿರಿ, ಬ್ರಹ್ಮ ತಂದೆಯ ಹೆಜ್ಜೆ ಬಿಟ್ಟು
ಅನ್ಯರ ಹೆಜ್ಜೆಯಂತೆ ನಾನು ನಡೆಯೋದಿಲ್ಲ. ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡಿತೇನೆ. ಬಸ್ ಫುಟ್ ಸ್ಟೆಪ್ कदम पर कदम रखना तो इजी है. नए वर्ष के लिए अभी से संकल्प में प्लान बनाओ. जैसे ब्रह्मा बाप सदा निमित्त और निर्माण रहे, ऐसे निमित्त भाव और निर्माण भाव. ಬಾಬಾ ಹೇಳ್ತಾರೆ, ಹೊಸ ವರ್ಷದಲ್ಲಿ ನೀವು ದೃಢ ಸಂಕಲ್ಪ ಮಾಡಿ ಬ್ರಹ್ಮ ತಂದೆಯ ಸಮಾನ ನಿಮಿತ್ತ ಆಗಬೇಕು ಮತ್ತು ನಿರ್ಮಾಣತೆಯಿಂದ ಅಂದರೆ ನಮ್ರತೆಯಿಂದ ಇರಬೇಕು. ಸಿರ್ಫ ನಿಮಿತ್ಯ ಭಾವ ನಹಿ, निमित्त भाव के साथ निर्माण भाव दोनों आवश्यक है. क्योंकि टीचर्स तो निमित्त है ना. ಕೇವಲ ನಿಮಿತ್ಯ ಭಾವನೆ ಮಾತ್ರ ಅಲ್ಲ, ಜೊತೆಗೆ ನಿರ್ಮಾಣತೆ ಅಂದರೆ ನಮ್ರತೆಯೂ ಬೇಕು ಅಂತ ಹೇಳ್ತಾರೆ ಬಾಬಾ. ಟೀಚರ್ಸ್ಗಳಿಗೆ ಈ ಎರಡು ಗುಣಗಳು ಅವಶ್ಯವಾಗಿ ಬೇಕು. तो संकल्प में भी, बोल में भी और किसी के संबंध में, संपर्क में, कर्म में, हर बोल में निर्माणता. ಸಂಕಲ್ಪದಲ್ಲಿ, ಶಬ್ದದಲ್ಲಿ, ಸಂಬಂಧದಲ್ಲಿ, ಸಂಪರ್ಕದಲ್ಲಿ, ಕರ್ಮದಲ್ಲಿ, ಶಬ್ದದಲ್ಲಿ ಪ್ರತಿಯೊಂದು ಕಡೆ ನಿರ್ಮಾಣತೆ ಅಂದರೆ ಮಾನ ಸನ್ಮಾನದ ಅಪೇಕ್ಷೆ ಇಲ್ಲದೆ ನಮ್ರತೆಯಿಂದ ನಡೆಯುವುದು. जो निर्माण है वही निमित्त भाव में है. जो निर्माण नहीं उसमें थोड़ा बहुत सूक्ष्म महान रूप में अभिमान नहीं भी हो तो रोब होगा. ಯಾರಲ್ಲಿ ನಮ್ರತೆ ಇರೋದಿಲ್ಲ ಅವರಲ್ಲಿ ಸೂಕ್ಷ್ಮವಾಗಿ, ಮಹಾನ ರೂಪದಲ್ಲಿ ಅಲ್ಲ ಆದರೆ ಸೂಕ್ಷ್ಮ ರೂಪದಲ್ಲಿ ಅಭಿಮಾನ ಅಥವಾ ದರ್ಪ ಅನ್ನೋದು ಇರ್ತದೆ. ये रोब यह भी अभिमान का अंश है. और बोल में सदा निर्मल भाषी ಮಧುರ ಭಾಷಿ. ಈ ದರ್ಪ ಅನ್ನುವುದು ಸಹ ಅಭಿಮಾನದ ಅಂಶ ಆಗಿದೆ. ಇನ್ನು ಶಬ್ದದಲ್ಲಿ ಸದಾ ನಿರ್ಮಲ ವಾಣಿ, ಮಧುರ ವಾಣಿ ಇರಬೇಕು. ನಿರ್ಮಲ ಭಾಷೆ, मधुर भाषे इरबेकु. जब संबंध संपर्क में आत्मिक रूप की स्मृति रहती है तो सदा निराकारी और निरहंकारी रहते. ಸಂಬಂಧ ಸಂಪರ್ಕದಲ್ಲಿ ಎಷ್ಟೆಷ್ಟು ಆತ್ಮಿಕ ಸ್ವರೂಪದ ನೆನಪು ಇರ್ತದೆ ಅಷ್ಟೇ ನೀವು ಸದಾ ನಿರಾಕಾರಿ ಮತ್ತು ನಿರಹಂಕಾರಿಯಾಗಿ ಇರ್ತೀರಿ. ब्रह्मा बाप के लास्ट के तीनों शब्द याद है. निराकारी, निरहंकारी, वही निर्विकारी. अच्छा, फॉलो फादर पक्का है ना. ಬ್ರಹ್ಮ ತಂದೆ ಕೊನೆಗೆ ಹೇಳಿದ 3 ಶಬ್ದಗಳನ್ನು ನೆನ್ಪು ಮಾಡಿಕೊಡಿ. ಒಂದು ನಿರಾಕಾರಿ, ಎರಡನೇದು ನಿರಹಂಕಾರಿ, ಮೂರನೇದು ನಿರ್ವಿಕಾರಿ. ಒಳ್ಳೆಯದು. अगले वर्ष की मुख्य लक्ष्य स्वरूप की स्मृति है यह 3 शब्द. ಮುಂದಿನ ವರ್ಷಕ್ಕೆ ಬಾಬಾ ಕೊಟ್ಟಿರುವ ಗುರಿಯಾಗಿದೆ, ಲಕ್ಷ್ಯ ಆಗಿದೆ ಈ 3 ಶಬ್ದಗಳ ಸ್ಮೃತಿ ಸ್ವರೂಪ ಆಗುವುದು. यह 3 शब्द निराकारी, निरहंकारी, निर्विकारी अंश भी नहीं हो. मोटा मोटा रूप तो ठीक हो गया है लेकिन अंश भी नहीं हो क्योंकि अंश ही धोखा देता है. ಈ 3 ಶಬ್ದಗಳನ್ನು ಸದಾ ನೆನ್ಪಿಟ್ಕೊಳ್ಳಿ ಮತ್ತು ಆ ರೀತಿಯಲ್ಲಿ ಆಗಿರಿ. ಒಂದು ನಿರಾಕಾರಿ, ಎರಡನೇದು ನಿರಹಂಕಾರಿ, ಮೂರನೇದು ನಿರ್ವಿಕಾರಿ. ಅದರ ಅಂಶನೂ ನಿಮ್ಮಲ್ಲಿ ಇರಬಾರದು. ದೊಡ್ಡ ಪ್ರಮಾಣದ ಅಭಿಮಾನ ಹೋಗಿದೆ, ಆದರೆ ಸಣ್ಣ ಪ್ರಮಾಣದ ಅಂಶ ಇನ್ನೂ ಉಳ್ಕೊಂಡಿದೆ. ಆ ಅಂಶನೇ ನಿಮಗೆ ಮೋಸ ಮಾಡ್ತದೆ. फॉलो फादर का अर्थ है इन 3 शब्दों को सदा स्मृति में रखें.
ಠೀಕ್ ಹೇ ಅಚ್ಚ. ಬ್ರಹ್ಮ ತಂದೆಗೆ ಅನುಕರಣೆ ಮಾಡುವುದು ಅಂದರೆ ಈ 3 ಶಬ್ದಗಳನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಆ ರೀತಿಯಲ್ಲಿ ನಡೆಯುವುದು ಒಳ್ಳೆಯದು. डबल फॉरेनर्स उठो, अच्छा ग्रुप आया है. बाप दादा को डबल फॉरेनर्स की एक बात पर खुशी है. जानते हो कौन सी? कितना दूर देश से आते हो. डायरेक्शन मिला कि इस टर्न में आना है तो पहुंच गए. कैसे भी पुरुषार्थ कर बड़ा ही ग्रुप पहुंच गया है. ಡಬಲ್ ವಿದೇಶಿ ಮಕ್ಕಳ ಒಂದು ವಿಷಯದ ಬಗ್ಗೆ ಬಾಬವ್ರಿಗೆ ಬಹಳ ಖುಷಿ ಆಗ್ತದೆ. ಅದು ಯಾವುದು ಅಂದರೆ ವಿದೇಶಿ ಮಕ್ಕಳಿಗೆ ಒಂದು ದಿನಾಂಕವನ್ನು ಹೇಳಿಬಿಟ್ರೆ ಆ ದಿನಾಂಕಕ್ಕೆ ಸರಿಯಾಗಿ ತಯಾರಾಗಿ ಎಲ್ಲರೂ ಮಧುಬನಕ್ಕೆ ಬಂದು ತಲುಪ್ತಾರೆ. ದಾದಿ ಕಾ ಡೈರೆಕ್ಷನ್ ಠೀಕ್ ಮಾನಾ ಹೇನ, ಇಸ್ಕಿ ಮುಬಾರಕ್ ಹೋ. एक एक को बाप दादा देख रहा है, दृष्टि दे रहा है. ऐसे नहीं कि स्टेज पर ही दृष्टि मिलती है, दूर से और ही अच्छा दिखाई दे रहा है. ದಾದಿಯವರ ಸೂಚನೆಯಂತೆ ತಾವೆಲ್ಲ ಮಕ್ಕಳು ಬಂದಿದ್ದೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಗಳು, ಶುಭಾಶಯಗಳು. ಬಾಪ್ ದಾದಾ ಒಬ್ಬೊಬ್ಬರಿಗೂ ಸಹ ದೃಷ್ಟಿ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ವೇದಿಕೆಯ ಮೇಲೆ ಬಂದವರಿಗೆ ಮಾತ್ರ ದೃಷ್ಟಿ ಕೊಡ್ತಾರೆ ಅಂತಲ್ಲ, ದೂರ ದೂರದಲ್ಲಿ ಕುಳಿತಿರುವಂಥ ಮಕ್ಕಳಿಗೂ ಸಹ ಬಾಬವರು ನೋಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಫಾರಿನರ್ಸ್ ಹಾಜಿ ಕಾ ಪಾಠ अच्छा पढ़े हुए हैं. बाप दादा को डबल फॉरेनर्स के ऊपर प्यार तो है ही, लेकिन नाज भी. ಡಬಲ್ ಫಾರಿನರ್ಸ್ ಮಕ್ಕಳು ಹಿರಿಯರ ಆದೇಶವನ್ನು ಬಹಳ ಚೆನ್ನಾಗಿ ಪಾಲನೆ ಮಾಡ್ತಾರೆ. ಆದ್ದರಿಂದ ಬಾಬವ್ರಿಗೆ ಡಬಲ್ ವಿದೇಶಿ ಮಕ್ಕಳ ಮೇಲೆ ಪ್ರೀತಿಯಂತೂ ಇದ್ದೇ ಇದೆ, ಜೊತೆಗೆ ಅವರ ಬಗ್ಗೆ ಅಭಿಮಾನ ಹೆಮ್ಮೆಯೂ ಇದೆ. क्योंकि विश्व के कोने कोने में संदेश पहुंचाने के लिए डबल फॉरिनर्स ही निमित्त बने. ವಿದೇಶದ ಮೂಲೆ ಮೂಲೆಗೂ ಸಂದೇಶ ತಲುಪಿಸುವುದಕ್ಕಾಗಿ ಡಬಲ್ ವಿದೇಶಿ ಮಕ್ಕಳು ನಿಮಿತ್ತ ಆಗಿದ್ದಾರೆ. विदेश में अभी कोई विशेष स्थान रहा है, गांव गांव रहे हैं या विशेष स्थान रह गया है. गांव गांव कोने कोने के छोटे स्थान रह गए हैं या विशेष स्थान रह गया है. कौन सा स्थान रहा है? ಬಾಬಾ ಕೇಳ್ತಿದ್ದಾರೆ, ವಿದೇಶದ ಎಲ್ಲ ವಿಶೇಷ ಸ್ಥಾನಗಳಲ್ಲಿ ತಂದೆಯ ಸಂದೇಶ ತಲುಪಿದೆಯೋ ಹೇಗೆ? ಮುಖ್ಯ ಮುಖ್ಯ ಸ್ಥಾನಗಳು ಉಳಿದಿವೆಯೋ ಅಥವಾ ಚಿಕ್ಕ ಚಿಕ್ಕ ಹಳ್ಳಿಗಳು ಉಳಿದಿವೆಯೋ? मिडल ईस्ट के कुछ देश रहे हुए हैं. फिर भी देखो यह ग्रुप जो आया है, बाप दादा जानते हैं कि विश्व के अनेक भिन्न भिन्न देशों में आप आत्माएं निमित्त बने. ಆಗ ವಿದೇಶದ ಮಕ್ಕಳು ಹೇಳಿದರು, ಮಧ್ಯ ಏಷಿಯಾದಲ್ಲಿ ಕೆಲವು ದೇಶಗಳಿಗೆ ತಂದೆಯ ಸಂದೇಶ ತಲುಪಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗಾಗಲೇ ಎಲ್ಲೆಲ್ಲಿ ಬಾಬನ ಮಕ್ಕಳಿದ್ದಾರೋ ಅವರೆಲ್ಲರೂ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಬಂದಿದ್ದೀರಿ, ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಬಾಪ್ ದಾದಾ ಹಮೇಶಾ ಕಹತೆ ಹೈ कि विश्व कल्याणकारी का टाइटल बाप का डबल विदेशियों ने प्रत्यक्ष किया है. ಬಾಬವರು ಆಗಾಗ ವಿದೇಶದ ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ, ಪರಮಾತ್ಮನ ವಿಶ್ವ ಕಲ್ಯಾಣಕಾರಿ ಎಂಬ ಬಿರುದನ್ನು ನೀವು ಪ್ರತ್ಯಕ್ಷ ಮಾಡಿದ್ದೀರಿ ಅಂತ. ಹರೇಕ್ ಅಪ್ನೆ ಅಪ್ನೆ ಸ್ಥಾನ್ ಪರ್ ಖುದ್ ಅಪ್ನೆ ಪುರುಷಾರ್ಥ में और सेवा में आगे बढ़ रहे हैं.
और सदा आगे बढ़ते रहेंगे. ಸಫಲತಾ ಕೆ ಸಿತಾರೆ ಹೈ. ಎಲ್ಲ ವಿದೇಶದ ಮಕ್ಕಳು ತಮ್ಮ ತಮ್ಮ ಪುರುಷಾರ್ಥ ಮತ್ತು ಸೇವಾ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಮುಂದೆ ಹೋಗೋರಿದ್ದಾರೆ. ಸಫಲತೆಯ ನಕ್ಷತ್ರಗಳು ಆಗಿದ್ದೀರಿ ಅಂತ ಬಾಬವರು ತಿಳಿಸ್ತಾ ಇದ್ದಾರೆ. कुमारों से मधुबन के कुमार भी है. देखो कुमारों की संख्या कितनी है. आधा क्लास तो कुमारों का है. कुमार अभी साधारण कुमार नहीं हो, ब्रह्मा कुमार हो. ब्रह्मा कुमारों की ವಿಶೇಷತಾ ಕ್ಯಾ ಹೈ. ಕುಮಾರರಲ್ಲಿ ಮಧುಬನದ ಕುಮಾರರು ಇದ್ದಾರೆ. ಅರ್ಧ ಸಭಾಗೃಹ ಕುಮಾರ ಅಣ್ಣಂದಿರಿಂದ ತುಂಬಿದೆ. ತಾವೆಲ್ಲ ಬರೇ ಕುಮಾರ ಅಲ್ಲ, ಬ್ರಹ್ಮ ಕುಮಾರ ಆಗಿದ್ದೀರಿ. ಬ್ರಹ್ಮ ಕುಮಾರರ ವಿಶೇಷತೆ ಏನಾಗಿದೆ? कुमारों की विशेषता है सदा जहाँ भी अशांति होगी उसमें शांति फैलाने वाले ಶಾಂತಿ ದೂತೆ. ಕುಮಾರರ ವಿಶೇಷತೆ ಏನು ಅಂದರೆ, ಎಲ್ಲೆಲ್ಲಿ ಅಶಾಂತಿ ಆಗ್ತದೆ ಅಲ್ಲಲ್ಲಿ ಶಾಂತಿಯನ್ನು ಹರಡಿಸುವಂತಹ ಶಾಂತಿ ದೂತ ಆಗಿದ್ದೀರಿ. ನ ಮನ ಕಿ ಅಶಾಂತಿ ನ ಬಾಹರ್ ಕಿ ಅಶಾಂತಿ. कुमारों का कार्य है मुश्किल काम करना. हार्ड वर्कर होते हैं ना, तो आज सबसे हार्ड में हार्ड वर्क है अशांति को मिटाए शांति दूत बन ಶಾಂತಿ ಫೈಲಾನ. ಕುಮಾರರ ಕೆಲಸ ಅಂದರೆ ಪರಿಶ್ರಮ ಪಡುವುದು. ಕುಮಾರರು ಶ್ರಮದ ಕೆಲಸ ಮಾಡ್ತಾರೆ. ಹಾಗಾದರೆ ಈಗಿನ ಸಮಯದಲ್ಲಿ ಎಲ್ಲಕ್ಕಿಂತಲೂ ಕಷ್ಟದ ಕೆಲಸ ಪರಿಶ್ರಮದ ಕೆಲಸ ಆಗಿದೆ. ಅಶಾಂತಿಯನ್ನು ಅಳಿಸಿ ಶಾಂತಿಯನ್ನು ಹರಡಿಸುವುದು. ಐಸೆ ಕುಮಾರ್ ಹೋನ. ಬರೇ ಹೊರಗಿನ ಶಾಂತಿ ಮಾತ್ರ ಅಲ್ಲ, ಮನಸ್ಸಿನ ಶಾಂತಿಯನ್ನು ಸಹ ಕೊಡುವಂಥವರಾಗಬೇಕು. ಶಾಂತಿ ದೂತ ಆಗಬೇಕು. ಅಶಾಂತಿ ಕಾ नाम निशाना नहीं रहे, न विश्व में न आपके संबंध संपर्क में. ऐसे ಶಾಂತಿ ದೂತ ಹೋನ. ಅಶಾಂತಿಯ ಹೆಸರು ಗುರ್ತು ಸಹ ಇರಬಾರದು. ಅಂತಹ ಶಾಂತಿ ದೂತ ಆಗಿದ್ದೀರಾ. जैसे आग बुझाने वाले कहाँ भी आग होगी तो आग बुझाएंगे ना. शांति दूत का कार्य है अशांति को ಶಾಂತಿ में ಬದಲ್ನ. ಹೇಗೆ ಬೆಂಕಿ ಹತ್ತಿದಾಗ ಬೆಂಕಿ ಆರಿಸುವಂಥವರು ಅಲ್ಲಿಗೆ ಬರ್ತಾರೆ, ಹಾಗೆ ಅಶಾಂತಿಯ ಸ್ಥಳದಲ್ಲಿ ನೀವು ಶಾಂತಿ ದೂತರಾಗಿ ಹೋಗಬೇಕು ಮತ್ತು ಅಶಾಂತಿಯನ್ನು ಶಾಂತಿಯಲ್ಲಿ ಬದಲಾಯಿಸಬೇಕು. ಪಕ್ಕಾ ಹೇನಾ. बाप दादा इतने कुमारों को देख खुश होते. पहले भी बाप दादा ने प्लान दिया था कि दिल्ली में ज़्यादा से ज़्यादा कुमार, जो गवर्नमेंट समझती है कि कुमार अर्थात युद्ध अर्थात झगड़ा करने वाले, डरती है कुमारों से. ಬಾಬಾ ಹೇಳ್ತಾರೆ, ಕುಮಾರರನ್ನು ನೋಡಿ ಬಾಬೋರ್ಗೂ ಸಹ ಖುಷಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿ ರಾಜಧಾನಿಯಲ್ಲಿ ಕುಮಾರರನ್ನು ತಯಾರು ಮಾಡಬೇಕು ಅಂತ ಬಾಬೋರು ಹೇಳ್ತಿದ್ದಾರೆ. ಯಾಕೆ ಅಂದರೆ ಸರ್ಕಾರವೂ ಸಹ ಯುವಕರಿಗೆ ಹೆದರ್ತದೆ. ಐಸೆ ಡರ್ನೆ ವಾಲಿ ಗೌರ್ಮೆಂಟ್ ಹರ್ ಬ್ರಹ್ಮ ಕುಮಾರ್ ಕಾ ಶಾಂತಿದೂತ್ ಕೆ ಟೈಟಲ್ ಸೆ ಸ್ವಾಗತ್ ಕರೆ, ತಬ್ ಹೇ ಕುಮಾರೋಂ ಕಿ ಕಮಾಲ್. ಹೀಗೆ ಹೆದರುವಂಥ ಸರ್ಕಾರ ಈ ಶಾಂತಿದೂತ ಯುವಕರನ್ನು ಶಾಂತಿದೂತರ ರೂಪದಲ್ಲಿ ಸ್ವಾಗತ ಮಾಡಬೇಕು. ಆಗ ಹೇಳಬಹುದು ಕುಮಾರರು ಚಮತ್ಕಾರ ಮಾಡಿದ್ದಾರೆ ಅಂತ. ಸಾರೆ ವಿಶ್ವ ಮೇ ಛಾ ಜಾಯೆ कि ब्रह्मा कुमार
शांति दूत है, हो सकता है दिल्ली में करना। दादियाँ करेंगे, एक ग्रुप में इतने कुमार हैं तो सभी ग्रुप में कितने होंगे, ವಿಶ್ವ ಮೇ ಕಿತನೆ ಹೋಂಗೆ. ದಾದಿಯವರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಈ ಎಲ್ಲ ಕುಮಾರರ ಸಂಘಟನೆಯನ್ನು ತಯಾರು ಮಾಡ್ತೀರಾ? ಈ ಒಂದು ಗ್ರೂಪಿನಲ್ಲಿ ಇಷ್ಟೊಂದು ಜನ ಕುಮಾರರು ಇದ್ದಾರೆಂದರೆ ಪ್ರತಿಯೊಂದು ಗ್ರೂಪಿನಲ್ಲಿ ಬಂದಂತಹ ಕುಮಾರರನ್ನು ಸೇರಿಸಿದರೆ ಸಂಖ್ಯೆ ಎಷ್ಟಾಗಬಹುದು? ಲಗ್ಭಗ್ 1,00,000 ತೋ ಕುಮಾರ್ ಕರೋ ಕಮಾರ್. ಆಗ ಎಲ್ಲರೂ ಹೇಳಿದರು, ಬಾಬವ್ರ ಮಕ್ಕಳಾಗಿ 1,00,000 ಜನ ಕುಮಾರರು ಇವತ್ತು ಪುರುಷಾರ್ಥ ಮಾಡ್ತಿದ್ದಾರೆ. ಕುಮಾರರ ಸಂಖ್ಯೆ 1,00,000 ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕುಮಾರರು ನೀವು ಕಮಾಲ್ ಮಾಡಿರಿ, ಚಮತ್ಕಾರ ಮಾಡಿರಿ. गवर्नमेंट में जो कुमारों के प्रति उल्टा भरा हुआ है वह सुलटा कर दो. लेकिन मन में भी अशांति नहीं, साथियों में भी अशांति नहीं और अपने स्थान पर भी अशांति नहीं. ಸರ್ಕಾರಕ್ಕೆ ಕುಮಾರರ ಬಗ್ಗೆ ಯಾವ ಒಂದು ಉಲ್ಟಾ ಅಭಿಪ್ರಾಯ ಇದೆ ಅದನ್ನು ಸುಲ್ಟಾ ಮಾಡಿರಿ. ಆದರೆ ಕುಮಾರರ ಮನಸ್ಸಿನಲ್ಲಿಯೂ ಅಶಾಂತಿ ಇರಬಾರದು, ಸಾಥಿಗಳ ಜೊತೆಗೂ ಅಶಾಂತಿ ಇರಬಾರದು, ತಮ್ಮ ಸ್ಥಾನದಲ್ಲಿಯೂ ಅಶಾಂತಿ ಇರಬಾರದು. अपने शहर में भी अशांति नहीं. बस कुमारों के चेहरे में बोर्ड लगाने की ज़रूरत नहीं, मस्तक में ऑटोमेटिक लिखा हुआ हो, अनुभव हो कि यह ಶಾಂತಿ ದೂತ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ನಗರದಲ್ಲಿಯೂ ಸಹ ಅಶಾಂತಿ ಇರಬಾರದು. ಕುಮಾರರ ಮುಖದಲ್ಲಿ ಶಾಂತಿ ದೂತ ಎಂಬ ಬೋರ್ಡ್ ಸಹಜ ಸ್ವಾಭಾವಿಕವಾಗಿ ಕಾಣಿಸಬೇಕು. ಬೋರ್ಡ್ ಬರೆಯುವ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ಮುಖಚರ್ಯೆಯಿಂದನೇ ನೀವು ಶಾಂತಿ ದೂತ ಆಗಿದ್ದೀರಿ ಅನ್ನೋದು ಕಾಣಿಸಬೇಕು. कुमारियों से कुमारियाँ भी बहुत है, सब कुमारियों का लक्ष्य क्या है? ಬಾಬಾ ಕುಮಾರಿಯರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಬಾಬಾ ಕೇಳ್ತಿದ್ದಾರೆ, ಕುಮಾರಿಯರ ಗುರಿ ಏನಾಗಿದೆ? ನೌಕರಿ ಕರ್ನಿ ಹೇ ಯಾ ವಿಶ್ವ ಸೇವಾ ಕರ್ನಿ? ನೌಕರಿ ಮಾಡಬೇಕು ಅಥವಾ ವಿಶ್ವದ ಸೇವೆ ಮಾಡಬೇಕು? ताज सिर पर रखना है या टोकरी रखनी? क्या करना है? ತಲೆಯ ಮೇಲೆ ಕಿರೀಟ ಇಟ್ಕೊಳ್ಬೇಕು ಅಥವಾ ಬುಟ್ಟಿ ಇಟ್ಕೊಳ್ಬೇಕು? देखो सब कुमारियों को रहम दिल बनना. ನೋಡಿ, ಎಲ್ಲ ಕುಮಾರಿಯರು ನೀವು ದಯಾಹೃದಯಿ ಆಗಬೇಕು. विश्व की आत्माओं का कल्याण हो जाए. कुमारियों के लिए गायन है 21 कुल का उद्धार करने वाली. ವಿಶ್ವದ ಸರ್ವ ಆತ್ಮರ ಕಲ್ಯಾಣ ನೀವೇ ಮಾಡಬೇಕು. ಕುಮಾರಿಯರ ಗಾಯನ ಇದೆ 21 ಕುಲದ ಉದ್ಧಾರ ಮಾಡುವಂಥವರು. तो आधा कल्प 21 कुल हो जाएंगे. ऐसी कुमारियाँ होना जो 21 कुल का ಕಲ್ಯಾಣ ಕರೆಂಗಿ. ವಹ ಹಾತ್ ಉಠಾವ್. ಅರ್ಧ ಕಲ್ಪ ಅಂದರೆ 21 ಕುಲಗಳ ಕಲ್ಯಾಣ ನೀವು ಮಾಡ್ತೀರಿ. ಹಾಗಾದರೆ 21 ಕುಲದ ಕಲ್ಯಾಣ ಮಾಡುವಂಥ ಕುಮಾರಿಯರು ನಿಮ್ಮ ಕೈ ಎತ್ತಿರಿ. ಏಕ ಪರಿವಾರ ಕಾ ನಹಿ 21 ಪರಿವಾರ ಕಾ ಕರೆಂಗಿ. ಒಂದೇ ಪರಿವಾರದ ಉದ್ಧಾರ ಅಲ್ಲ, 21 ಪರಿವಾರದ ಉದ್ಧಾರ ಮಾಡಬೇಕು. देखो आपका नाम नोट होगा, फिर देखा जाएगा कि रहम दिल है या कोई हिसाब किताब रहा हुआ है. ಯಾರೆಲ್ಲರೂ ಕೈ ಎತ್ತಿದ್ದೀರಿ
ತಮ್ಮ ಹೆಸರು ಇಲ್ಲಿ ನೋಟ್ ಮಾಡಿದ್ದಾರೆ. ನಂತರ ನೋಡ್ತಾರೆ ಯಾರ್ಯಾರು ತಮ್ಮ ಹೆಸರನ್ನು ಕೊಟ್ಟಿದ್ದೀರಿ ಅವರೆಲ್ಲರೂ ದಯಾಹೃದಯಿಗಳಾಗಿ ವಿಶ್ವಸೇವೆ ಮಾಡ್ತೀರಾ ಅಥವಾ ಹಳೆಯ ಲೆಕ್ಕಾಚಾರ ಅಂತ ಹೇಳಿ ಮತ್ತೆ ಮನೆಗೆ ಹೋಗಿ ಸೇರ್ಕೊಳ್ತೀರಾ? अभी समय सूचना दे रहा है कि समय के पहले तैयार हो जाओ. समय को देखते रहेंगे तो समय बीत जाएगा. इसलिए लक्ष्य रखो हम सभी विश्व कल्याणी रहम दिल बाप के बच्चे रहम दिल है. ಸಮಯ ನೋಡಬೇಡಿ, ಸಮಯ ನಿಮಗಾಗಿ ಕಾಯ್ತಾ ಇದೆ. ಆದ್ದರಿಂದ ಎಲ್ಲರೂ ವಿಶ್ವ ಕಲ್ಯಾಣಿ ದಯಾಹೃದಯಿಗಳಾಗ್ರಿ. दयासागरन मक्कಳು दयाहृदयी. थोड़ा और तीव्र गति से बनो. कुमारियों को बाप का बहुत सहज तख्त मिलता है. ಕುಮಾರಿಯರಿಗೆ ತಂದೆಯ ಸಿಂಹಾಸನ ಬಹಳ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ದೇಖೇಂಗೆ ನಯೇ ವರ್ಷ ಮೇ ಕ್ಯಾ ಕಮಾಲ್ ಕರ್ಕೆ ದಿಖಾತಿ. ಹಾಗಾದರೆ ಬಾಬಾ ನೋಡೋರಿದ್ದಾರೆ, ಹೊಸ ವರ್ಷದಲ್ಲಿ ತಾವೆಲ್ಲ ಕುಮಾರಿಯರು ಯಾವ ಒಂದು ಚಮತ್ಕಾರ ಅಥವಾ ಪವಾಡವನ್ನು ಮಾಡಿ ತೋರಿಸ್ತೀರಿ. मीडिया के 108 रत्न आए. अच्छा, मीडिया वाले कमाल करके दिखावे जो सबके बुद्धि में आवे कि बाप से वर्षा लेना है, कोई वंचित नहीं रह जाए. मीडिया का काम है आवाज़ फैलाना. ಮಾಧ್ಯಮ ವರ್ಗದವರು ವಿಶೇಷ ಸೇವೆಯನ್ನು ಮಾಡಿ ತೋರಿಸ್ರಿ. ಎಲ್ಲರಿಗೂ ಗೊತ್ತಾಗಬೇಕು ತಂದೆ ಬಂದಿದ್ದಾರೆ, ತಂದೆಯಿಂದ ಆಸ್ತಿಯನ್ನು ಪಡಿಬೇಕು ಅಂತ. ಮಾಧ್ಯಮ ವರ್ಗದ ಸೇವೆ ಆಗಿದೆ ಎಲ್ಲ ಕಡೆಗೂ ತಂದೆಯ ಪರಿಚಯದ ಧ್ವನಿಯನ್ನು ಸಾರುವುದು, ಪ್ರಚಾರ ಮಾಡುವುದು, ಪ್ರಸಾರ ಮಾಡುವುದು. कोई वंचित नहीं रह जाए. अभी विदेश में भी मीडिया का प्रोग्राम चलता रहता है. अच्छा, भिन्न भिन्न रूप से जो प्रोग्राम रखते हैं तो अच्छे इंटरेस्टेड होते हैं. ವಿದೇಶದಲ್ಲೂ ಸಹ ಇತ್ತೀಚೆಗೆ ಈ ಮೀಡಿಯಾ ವಿಭಾಗದ ಕಾರ್ಯಕ್ರಮ ನಡೀತಾ ಇದೆ. ಈ ಥರ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಎಲ್ಲರಲ್ಲೂ ಉತ್ಸಾಹ ಬೆಳೀತದೆ. अच्छा कर रहे हैं, करते रहेंगे और सफलता तो है. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡ್ತಾನೇ ಇರ್ತೀರಿ ಮತ್ತು ಸಫಲತೆ ಅಂತೂ ಎಲ್ಲರಿಗೂ ಸಿಕ್ಕೇ ಸಿಗ್ತದೆ. सभी वर्ग वाले जो सेवा कर रहे हैं, बाप दादा के पास समाचार आता रहता है. अपनी अपनी सेवा के साधन और सेवा की रूपरेखा है. लेकिन यह देखा कि वर्ग वर्ग अलग होने से हर वर्ग एक दो से रेस भी करते. अच्छा है, रीस नहीं करना, ರೇಸ್ ಭಲೆ ಕರು. ಎಲ್ಲ ವರ್ಗದವರು ಸಹ ತಮ್ಮ ತಮ್ಮ ಸೇವೆಯನ್ನು ಬಹಳ ಚೆನ್ನಾಗಿ ಉತ್ಸಾಹದಿಂದ ಮಾಡ್ತಿದ್ದಾರೆ. ಒಬ್ಬರನ್ನ ನೋಡಿ ಇನ್ನೊಬ್ಬರು ಸ್ಪರ್ಧಾತ್ಮಕವಾಗಿ ಸೇವೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಸ್ಪರ್ಧೆ ಭಲೆ ಮಾಡಿರಿ, ಆದರೆ ಈರ್ಷೆ ದ್ವೇಷ ಮಾಡಬೇಡಿ. ದ್ವೇಷದಿಂದ ಸ್ಪರ್ಧೆ ಮಾಡಬೇಡಿ. हर वर्ग की रिज़ल्ट वर्ग की सेवा के बाद IP और VIP संपर्क में काफ़ी आए. अभी माइक नहीं लाए हैं, लेकिन संबंध संपर्क में आए. ಎಲ್ಲ ವರ್ಗದವರು ವಿಶೇಷ VIP-ಗಳ ಸೇವೆಯನ್ನು ಮಾಡಿದ್ದೀರಿ, ಆದರೆ ಮೈಕ್ ಕ್ವಾಲಿಟಿ ಆತ್ಮರನ್ನು ಇನ್ನೂ ನೀವು ತಯಾರು ಮಾಡಿಲ್ಲ. बाप दादा वाली एक्सरसाइज याद है? अभी अभी निराकारी, अभी अभी फरिश्ता,
यह है चलते फिरते बाप और दादा के प्यार का रिटर्न. ಬಾಪ್ ದಾದಾರವರು ಆಗಾಗ ವ್ಯಾಯಾಮ ಮಾಡಿಸ್ತಿರ್ತಾರೆ, ಡ್ರಿಲ್ ಮಾಡಿಸ್ತಾರೆ. ಈಗೀಗ ನಿರಾಕಾರಿ, ಈಗೀಗ ಫರಿಷ್ಠಾ, ಮತ್ತೊಂದು ಕ್ಷಣಕ್ಕೆ ಪರಮಧಾಮದ ಅನುಭವ, ಪರಮಧಾಮದ ಸ್ಥಿತಿ. ಈ ಥರ ಹೋಗ್ತಾ ಬರ್ತಾ ನಡೆದಾಡ್ತಾ ಓಡಾಡ್ತಾ ಈ ಅಭ್ಯಾಸವನ್ನು ಮಾಡ್ತಾ ಇರಿ. बाप दादा के प्यार का रिटर्न. अभी अभी यह रूहानी एक्सरसाइज करो. सेकंड में निराकारी, सेकंड में फरिश्ता. अच्छा, चलते फिरते सारे दिन में यह एक्सरसाइज बाप की सहज याद दिलाए. ಬಾಬಾ ಸಭೆಯಲ್ಲಿ ಎಲ್ಲ ಮಕ್ಕಳಿಂದ ಈ ಒಂದು ಡ್ರಿಲ್ ಮಾಡಿಸಿದರು. ಈ ಕ್ಷಣಕ್ಕೆ ನಿರಾಕಾರಿ ಆತ್ಮ ಆಗೋದು, ಮತ್ತೊಂದು ಕ್ಷಣಕ್ಕೆ ಫರಿಷ್ಠ ಆಗುವುದು. ಇಂತಹ ಅಭ್ಯಾಸ ಆಗಾಗ ಮಾಡ್ತಾ ಇದ್ದರೆ ತಂದೆಯ ನೆನಪು ಸಹಜವಾಗಿ ಬರ್ತದೆ. ಚಾರೋ ಓರ್ ಕೆ ಬಚ್ಚೋಂ ಕಿ ಯಾದ್ ಸಭಿ ತರಫ್ ಸೆ ಬಾಪ್ ದಾದಾ ಕೋ ಪಹುಂಚಿ. हर एक बच्चा समझता है हमारी याद देना, हमारी याद देना. ನಾಲ್ಕು ಕಡೆಯ ಎಲ್ಲ ಮಕ್ಕಳ ಯಾದ್ ಪ್ಯಾರ್ ನನಗೆ ತಲುಪಿದೆ. कोई पत्र द्वारा भेजते, कोई कार्डों द्वारा, कोई मुख द्वारा, लेकिन बाप दादा चारों ओर के बच्चों को एक एक को नैनों में समाते हुए याद का रिस्पॉन्ड ಪದಂ ಗುಣ ಯಾದ್ ಪ್ಯಾರ್ ದೇ ರಹೆ. ಕೆಲವರು ಪತ್ರದ ಮೂಲಕ ತಮ್ಮ ಯಾದ್ ಪ್ಯಾರ್ ಕಳಿಸಿರ್ತಾರೆ, ಕೆಲವರು ಪೋಸ್ಟ್ ಮೂಲಕ, ಕಾರ್ಡಿನ ಮೂಲಕ ಕಳಿಸ್ತಾರೆ, ಕೆಲವರು ಬಾಯಿಯಿಂದನೇ ಇನ್ನೊಬ್ಬರ ಹತ್ತಿರ ಹೇಳಿ ಕಳಿಸಿರ್ತಾರೆ. ಎಲ್ಲ ಮಕ್ಕಳ ನೆನಪು ಪ್ರೀತಿಯನ್ನು ಬಾಬಾ ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ ಮತ್ತು ಅದರ ಪ್ರತಿಯಾಗಿ ಪದಮದಷ್ಟು ಯಾದ್ ಪ್ಯಾರನ್ನು ತಿಳಿಸ್ತಾ ಇದ್ದಾರೆ. ಬಾಪ್ ದಾದಾ ದೇಖ್ ರಹೆ ಹೈ कि इस समय कितना भी बजाए, लेकिन मेजॉरिटी सबके मन में मधुबन और मधुबन का ಬಾಪ್ ದಾದಾ है. ಈ ಸಮಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸಮಯ ಇದೆ. ಕೆಲವರು ಅರ್ಧ ರಾತ್ರಿಯಲ್ಲೂ ಸಹ ಕುಳಿತು ಬಾಪ್ ದಾದಾರವರ ಮಿಲನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಮಧುಬನದಿಂದ, ಮಧುಬನ ವಾಸಿಗಳಿಂದ ಮತ್ತು ಮಧುಬನದ ಬಾಪ್ ದಾದಾರವರಿಂದ ನೆನಪು, ಪ್ರೀತಿ ಮತ್ತು ನಮಸ್ತೆಯನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಚಾರೋ ಓರ್ ಕೆ ತೀನೋ ತಖ್ತ್ ನಶೀನ್ स्वराज्य अधिकारी बच्चों को सदा बाप दादा को रिटर्न, बाप समान बनने वाले बच्चों को सदा रिटर्न जर्नी के स्मृति स्वरूप बच्चों को सदा संकल्प, वाणी और कर्म में फॉलो करने वाले बच्चों को बाप दादा का बहुत 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 याद प्यार और नमस्ते. ಈ ಥರ ನಾಲ್ಕು ಕಡೆಯ ಮೂರು ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ಸದಾ ತಂದೆಯ ಸಹಯೋಗದ ಬದಲಾಗಿ ತಂದೆಯ ಸಮಾನ ಆಗಿ ತೋರಿಸುವಂತಹ ಮಕ್ಕಳಿಗೆ, ಮರುಪ್ರವಾಸದ ಸ್ಮೃತಿಯಲ್ಲಿರುವಂತಹ ಮಕ್ಕಳಿಗೆ, ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ಬಹಳ 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 ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान. सर्व आत्माओं में अपनी शुभ भावना का बीज डालने वाले ಮಾಸ್ಟರ್ ದಾತಾ ಭವ. ಸರ್ವ ಆತ್ಮರಲ್ಲಿ ತಮ್ಮ ಶುಭ ಭಾವನೆಯ ಬೀಜವನ್ನು ಹಾಕುವಂತಹ ಮಾಸ್ಟರ್ ದಾತಾ ಆಗಿರಿ. फल का इंतज़ार न कर आप अपनी शुभ भावना का बीज हर आत्मा में डालते चलो.
समय पर सर्व आत्माओं को जगना ही है. ಫಲದ ಪ್ರತೀಕ್ಷೆ ಮಾಡದೆ ಶುಭ ಭಾವನೆಯ ಬೀಜವನ್ನು ಎಲ್ಲ ಆತ್ಮರ ಮನಸ್ಸಿನಲ್ಲಿ ಹಾಕ್ತಾ ಹೋಗ್ರಿ. ಯಾಕೆಂದರೆ ಇವತ್ತಿಲ್ಲ ನಾಳೆ ಎಲ್ಲ ಆತ್ಮರು ಜಾಗೃತ ಆಗೋರಿದ್ದಾರೆ. कोई अपोजिशन भी करता है तो भी आपको रहम की भावना नहीं छोड़नी है. यह अपोजिशन इंसल्ट गालियाँ खाद का काम करेगी और अच्छा फल निकलेगा. ಕೆಲವರು ವಿರೋಧನೂ ಮಾಡ್ತಿರಬಹುದು, ಆದರೆ ನೀವು ಅವರ ಪ್ರತಿಯಾಗಿ ಶುಭ ಭಾವನೆಯನ್ನೇ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಅವರು ಮಾಡುವ ವಿರೋಧ, ಅಪಮಾನ, ಬೈಗಳು ಗೊಬ್ಬರದ ಕೆಲಸ ಮಾಡ್ತವೆ. ಆ ಗೊಬ್ಬರದಿಂದ ಒಳ್ಳೆ ಫಲ ನಿಮಗೆ ಸಿಗುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಜಿತನಾ ಗಾಲಿ ದೇತೆ ಹೇ उतना गुण गाएंगे. इसलिए हर आत्मा को अपनी वृत्ति द्वारा, वाइब्रेशन द्वारा, वाणी द्वारा ಮಾಸ್ಟರ್ ದಾತಾ ಬಂದ್ ದೇತೆ ಚಲೋ. ಎಷ್ಟೆಷ್ಟು ನಿಮಗೆ ಜನ ನಿಂದನೆ ಮಾಡ್ತಾರೆ, ಗ್ಲಾನಿ ಮಾಡ್ತಾರೆ, ಅಷ್ಟೇ ಅವರು ನಿಮ್ಮ ಗುಣ ಗಾಯನ ಮಾಡೋರಿದ್ದಾರೆ. ಆದ್ದರಿಂದ ನಿಮ್ಮ ವೃತ್ತಿಯ ಮೂಲಕ, ನಿಮ್ಮ ಪ್ರಕಂಪನಗಳ ಮೂಲಕ, ನಿಮ್ಮ ವಾಣಿಯ ಮೂಲಕ ಮಾಸ್ಟರ್ ದಾತಾ ಆಗಿ ಅವರ ವೃತ್ತಿ ವಾಣಿಯನ್ನು ಬದಲಾಯಿಸುವಂತಹ ಆತ್ಮಗಳಾಗಿರಿ. श्लोगन. सदा प्रेम, सुख और शांति, आनंद के सागर में समाये हुए बच्चे ही सच्चे तपस्वी है. ಸದಾ ಪ್ರೇಮ, ಸುಖ, ಶಾಂತಿ ಮತ್ತು ಆನಂದದ ಸಾಗರದಲ್ಲಿ ಸಮಾವೇಶ ಆಗಿರುವಂತಹ ಮಕ್ಕಳು ಸದಾ ತಪಸ್ವಿ ಆಗಿರುತ್ತಾರೆ.